ಕನ್ನಡ ಬಿಗ್ ಬಾಸ್ ನೋಡ್ತೀರಾ? ನೋಡ್ತೀನಿ ಸರ್. ಕನ್ನಡ ಬಿಗ್ ಬಾಸಲ್ಲಿ ಯಾರು ವಿನ್ ಆಗ್ಬೇಕಂತೀರಾ? ಸರ್ ನನ್ನ ಪ್ರಕಾರ ಗಿಲ್ಲಿ ಅಥವಾ ರಕ್ಷಿತಾ. ಯಾಕೆ ಅವರಿಬ್ಬರೇ ಅಂತ ಇದ್ದೀರಾ? ಸರ್ ಗಿಲ್ಲಿ ಬಿಕಾಸ್ ಚೆನ್ನಾಗಿ ಆಡ್ತಿದ್ದಾರೆ, ಎಲ್ಲ ಗೇಮ್ಸ್ ಕೂಡ ಚೆನ್ನಾಗಿ ಆಡ್ತಿದ್ದಾರೆ, ಎಂಟರ್ಟೈನ್ಮೆಂಟ್ ಕೂಡ ಚೆನ್ನಾಗಿ ಮಾಡ್ತಿದ್ದಾರೆ. ಸೊ ಅದರಿಂದ ನನಗಿಷ್ಟ ಆಯಿತು, ಅವ್ರು ಗೆದ್ದರೆ ಚೆನ್ನಾಗಿರುತ್ತೆ ಅಂತ. ಮತ್ತು ರಕ್ಷಿತಾ ಯಾಕೆ ಅಂತಂದರೆ ಅವ್ರ ಕಾನ್ಫಿಡೆಂಟ್ ನಂಗೆ ತುಂಬ ಇಷ್ಟ. ಕೆಲವೊಬ್ಬರು ಅವ್ರ ಮೇಲೆ ಅಪವಾದ ಹೊರಿಸ್ತಾ ಇರ್ತಾರೆ, ಅಂದರೆ ಇವಾಗ ಗೆಜ್ಜೆದು ಮ್ಯಾಟರ್ ಗೊತ್ತಲ್ಲ, ಆ ಗೆಜ್ಜೆದು ಸೌಂಡ್ ಮಾಡಿ ಇವಳೇ ನಾಗವಲ್ಲಿ ಹಾಗೆ ಹೀಗೆ ಅಂತೆಲ್ಲ ಅವಳ ಮೇಲೆ ಬ್ಲೇಮ್ ಮಾಡಬೇಕಿದ್ರೆ ಅದು ನಾನು ಮಾಡಿಲ್ಲ ಅಂತ ಅವಳು ಧೈರ್ಯವಾಗಿ ಕಾನ್ಫಿಡೆಂಟಾಗಿ ಹೇಳಿದ್ಲು. ಸೊ ಆ ವಿಚಾರವಾಗಿ ನನಗೆ ಅವಳು ಕಾನ್ಫಿಡೆಂಟ್ ತುಂಬ ಇಷ್ಟ. ಅವಳು ಕೂಡ ಚೆನ್ನಾಗಿ ಗೇಮ್ ಮಾಡ್ತಿದ್ದಾಳೆ. ಸೊ ಅದರಿಂದ ನನಗೆ ಅವಳು ಸಪೋರ್ಟ್ ಮಾಡೋಕ್ಕೆ ಇಷ್ಟಪಡ್ತೀನಿ ಸರ್. ಬಿಗ್ ಬಾಸ್ ಮನೇಲಿ ಫೇಕ್ ಅಂತ ಯಾರು ಹೇಳ್ತೀರಾ? ಫೇಕ್ ಅಂತ ಕೊಡೋದು ಅಶ್ವಿನಿಗೇನೆ. ಅವ್ರು ತುಂಬ ಫೇಕಾಗಿ ನೋಡ್ಕೋತಾರೆ. ತುಂಬ ಅಂದರೆ ತುಂಬ ನಾಟಕ ಮಾಡ್ತಿದ್ದಾರೆ ಅಂತ ಅನಿಸುತ್ತೆ ನನಗೆ. ಟಿ ಆರ್ ಪಿಗೋಸ್ಕರ ಸುಮ್ಮನೆ ನಾಟಕ ಮಾಡ್ತಿದ್ದಾರೆ. ಎಲ್ಲರ ಗಮನ ತನ್ನ ಮೇಲೆ ಬರಬೇಕು ಅನ್ನೋ ಹಾಗೆ ಬಿಹೇವ್ ಮಾಡ್ತಿದ್ದಾರೆ. ಚಿಕ್ಕ ಚಿಕ್ಕ ವಿಷಯಕ್ಕೂ ಕೂಡ ಸುಮ್ಮನೆ ಜಗಳ ಆಡ್ತಾರೆ. ಅದು ಬೇಕಾಗಿಲ್ಲ ಅನ್ಕೋತೀನಿ ನಾನು. ಬಿಗ್ ಬಾಸಲ್ಲಿ ನಂಬರ್ 1 ಕಿಂಗ್ ಅಂದರೆ ಯಾರು? ನಂಬರ್ 1 ಕಿಂಗ್ ಇಟ್ಸ್ ಗಿಲ್ಲಿ. ಟಾಪ್ 2 ಯಾರು ಬರ್ಬೇಕಂತೀರಾ? ರಘು ಅವ್ರು ಚೆನ್ನಾಗಿ ಆಡ್ತಿದ್ದಾರೆ. ರಘು ಅವ್ರು ಬಂದರೆ ಚೆನ್ನಾಗಿರುತ್ತೆ. ಕನ್ನಡ ಬಿಗ್ ಬಾಸಲ್ಲಿ ಯಾರು ವಿನ್ನರ್ ಆಗಬಾರ್ದು? ಜಾನ್ವಿ ಆಗಬಾರ್ದು ಸರ್. ಯಾಕೆ? ಅವ್ರು ತುಂಬ ಫೇಕ್ ಅನಿಸ್ತಾರೆ. ಮತ್ತು ಅವರು ಅಶ್ವಿನಿ ಗೌಡ ಅವ್ರ ಮೌತ್ ಪೀಸ್ ಅನಿಸುತ್ತೆ. ಅಂದರೆ ಅವ್ರು ಏನು ಹೇಳಬೇಕು ಅಂದ್ಕೊಂಡಿರ್ತಾರೋ ಅವ್ರಿಗಿಂತ ಜಾಸ್ತಿ ಇವರೇ ಹೇಳ್ತಾ ಇರ್ತಾರೆ. ಸೊ ಅದಕ್ಕೆ ಬೇಡ. ಯಾರು ವಿನ್ ಆಗ್ಬೇಕಂತೀರಾ? ಸರ್ ನನ್ನ ಮನಸ್ಸಲ್ಲಿ ಇಬ್ಬರಿದ್ದಾರೆ, ಒಂದು ಧನುಷ್ ಆಗಬೇಕು, ಇಲ್ಲ ಗಿಲ್ಲಿ ಆಗಬೇಕು ಅಂತ. ಗಿಲ್ಲಿ ಯಾಕೆ ಆಗಬೇಕು? ಯಾಕಂತಂದರೆ ಅವರು ಒಳಗಡೆ ಒಂದು ಹೊರಗಡೆ ಒಂದು ಏನು ಮಾತಾಡೋದಿಲ್ಲ. ಅವ್ರಿಗೆ ಏನು ಅನಿಸುತ್ತೋ ಅದನ್ನು ಅವ್ರಿಗೆ ಡೈರೆಕ್ಟಾಗಿ ಹೇಳ್ತಾರೆ. ಸೊ ನೆನ್ನೆ ಕಾರಣ ಕೂಡ ಅವ್ರು ಅದನ್ನೇ ಹೇಳಿದರು, ವಿಚ್ ಇಸ್ ಫೈನ್. ಯಾಕೆ ಅಂತ ಹೇಳಿದ್ರೆ ಮನಸ್ಸಲ್ಲಿ ಒಳಗಡೆ ಇಟ್ಕೊಂಡು ಇನ್ನೆಲ್ಲೋ ಮೂಲೆಯಲ್ಲಿ ಕೂತ್ಕೊಂಡು ಎಲ್ಲರ ಬಗ್ಗೆನೂ ಮಾತಾಡ್ತಾ ಇರ್ತಾರೆ. ಬಟ್ ಅವ್ರ ಎದುರುಗಡೆ ಬಂದಾಗ ಮಾತ್ರ ತುಂಬ ಚೆನ್ನಾಗಿ ಮಾತಾಡ್ತಾ ಇರ್ತಾರೆ. ಬಟ್ ಗಿಲ್ಲಿ ಆ ಥರ ಅಲ್ಲ, ನನಗೇನು ಅನಿಸುತ್ತೋ ಅದನ್ನು ಡೈರೆಕ್ಟಾಗಿ ಹೇಳ್ಬಿಡ್ತಾನೆ. ನಿನ್ನೆ ರಕ್ಷಿತ್ ಅವರು ಗಿಲ್ಲಿ ಅವ್ರನ್ನೇ ನಾಮಿನೇಟ್ ಮಾಡ್ತಾರೆ ಮತ್ತು ಕಾವ್ಯ ಅವ್ರನ್ನ ನಾಮಿನೇಟ್ ಮಾಡ್ತಾರೆ. ಅದ್ರ ಬಗ್ಗೆ ಏನು ಅನಿಸುತ್ತೆ? ಅವರು ಫೇಕ್ ಅಂತ ಕೊಟ್ಟಿದ್ದು ಸರಿ ಇತ್ತಾ? ಇಲ್ಲ ಸರ್, ಸರಿ ಇಲ್ಲ. ಯಾಕಂತ ಹೇಳಿದ್ರೆ ಇವಾಗ ನಾವು ಫ್ರೆಂಡ್ಸ್ ಜೊತೆಲಿ ಜಾಸ್ತಿ ಇರ್ತೀವಿ, ಅವ್ರು ಏನು ಅಂತ ನಮಗೆ ಗೊತ್ತಿರುತ್ತೆ. ಸೊ ಅವರೇ ಆ ಥರ ಹೇಳಿರೋದು ಸರಿ ಇಲ್ಲ. ಓಕೆ, ಈ ವೀಕ್ ಮನೆಯವ್ರಿಗೆ ಯಾರು ಹೋಗ್ಬೇಕಂತೀರಾ? ಹೊರಗಡೆ ಯಾರು ಹೋಗಬೇಕು ಅಂತ ಹೇಳಿದ್ರೆ ಮಾಳು ಹೋಗಬೇಕು, ಇಲ್ಲ ಜಾನ್ವಿ ಹೋಗಬೇಕು. ಕನ್ನಡ ಬಿಗ್ ಬಾಸಲ್ಲಿ ನಿಮ್ಮ ಸಪೋರ್ಟ್ ಯಾರಿಗೆ? ಗಿಲ್ಲಿಗೇನೆ. ಯಾಕಂದರೆ ಅವ್ರ ಆಟನ ಅವ್ರು ಆಡ್ತಾ ಇದ್ದಾರೆ ಇಂಡಿವಿಜುವಲ್ ಆಗಿ. ಸ್ವಲ್ಪ ಇನ್ಫ್ಲೂಯೆನ್ಸ್ ಆಗ್ತಾ ಇದ್ದಾರೆ ಕೆಲವೊಂದು ವಿಷಯದಲ್ಲಿ, ನಾವೇನು ಹೆಸರೇನು ತೊಗೊಳಂಗೇನಿಲ್ಲ. ಬಟ್ ಆದ್ರೂ ಆಟ ಅಂತ ಬಂದಾಗ ಅವ್ರ ಆಟನೇನೇ ಆಡ್ತಾ ಇದ್ದಾರೆ. ಎಲ್ಲೂ ಅವ್ರ ತನನ ಬಿಟ್ಟು ಕೊಟ್ಟಿಲ್ಲ ಅವರು. ಸರಿ, ಯಾರು ವಿನ್ ಆಗಬಾರ್ದು ಅಂತೀರಾ? ಅಶ್ವಿನಿ ಗೌಡ ಅವರು. ಯಾಕೆ ಅವರು? ಅಂದರೆ ಅವರು ಅಂತ ಈಗ ಅದು ಎಂಡ್ ಆಫ್ ದ ಡೇ ವಿನ್ನಿಂಗ್ ಅಂತ ಬಂತು ಅಂದಾಗ ಅದು ಮಾನಿಟ್ರಿ ಬೆನಿಫಿಟ್ ಸಿಕ್ಕುತ್ತೆ. ಸೊ ಗಿಲ್ಲಿ ಕಿರುತಾರೆ ನಟ ಆಗಿರೋದ್ರಿಂದ ಅವರಿಗೂ ಸ್ವಲ್ಪ ಆಪರ್ಚುನಿಟೀಸ್ ಕಡಿಮೆ ಆಗಿರೋದ್ರಿಂದ ಇದರಿಂದ ಅವ್ರೇನಾದ್ರೂ ಇದು ಮಾಡ್ಕೊಳ್ಬೋದು. ವೆಲ್ ಸೆಟಲ್ಡ್ ಅವ್ರಿಗೆ ತಿರ್ಗಾ ಹೋಗಿ ಅವ್ರಿಗೆ ಸೇರ್ಕೊಳ್ತು ಅಂತ ಹೇಳಿದ್ರೆ ಪಾಯಿಂಟ್ ಇರಲ್ಲ. ಸೊ ಹಾಗಾಗಿ ಸರ್, ಬಿಗ್ ಬಾಸಲ್ಲಿ ಫೇಕ್ ಅಂದರೆ ಯಾರು? ಫೇಕ್ ಅಂದರೆ ಜಾಹ್ನವಿ ಅವರು. ಯಾಕೆ ಸರ್? ಅವರು ಓನ್ ಆಟ ಆಡ್ತಾ ಇಲ್ಲ. ಮೇ ಬಿ ಅವ್ರಿಗೆ ಪೊಟೆನ್ಷಿಯಲ್ ಇರ್ಬೋದು ಅನಿಸುತ್ತೆ. ಬಟ್ ಆದರೆ ಅವರು ಏನೇ ಆದ್ರೂ ಒಬ್ಬರು ಮೌತ್ ಪೀಸ್ ಆಗಿ ಅವ್ರದ್ದಾಗಿ ಅವರು ಸ್ವಂತವಾಗಿ ಏನೂ ಅವರು ಫೈಟ್ ಮಾಡ್ತಾಯಿಲ್ಲ ಅವರಿಗೋಸ್ಕರ. ಬೇರೆಯವ್ರು ಮಾಡೋದ್ರಲ್ಲೇ ನಂದು ಒಂದು ಆಟ ಇರಲಿ ಅನ್ನೋ ಥರದಲ್ಲಿ ಆಟ ಆಡ್ತಾ ಇದ್ದಾರೆ. ಸೊ ಅವರಾಗಿ ಅವರು ಓನ್ ಆಟ ಆಡ್ತು ಅಂದರೆ ಮೇ ಬಿ ಇಲ್ಲಿರೋರಿಗೆಲ್ಲ ಒಳ್ಳೆ ಟಫ್ ಕಾಂಪಿಟೇಟರ್ ಆಗ್ತಾರೆ ಅವರು. ಮೈಂಡ್ ಗೇಮ್ ಯಾರು ಆಡ್ತಿದ್ರೆ ಅನ್ಸುತ್ತೆ ಬಿಗ್ ಬಾಸಲ್ಲಿ? ರಘು ಅವರು ಏನಂದರೆ ಸಖತ್ ಮೆಚ್ಯೂರ್ಡ್ ಆಗಿ ಎಲ್ಲೆಲ್ಲಿ ಏನೇನು ಮಾಡಬೇಕು ಅದನ್ನು ಅಷ್ಟೇ ಮಾಡ್ತಾ ಇದ್ದಾರೆ. ಆ್ಯಂಡ್ ಅವ್ರಿಗೆ ಗೊತ್ತಿದೆ ಆಟ ಹೆಂಗೆ ಅಂತ ಹೇಳ್ಬಿಟ್ಟು. ಅವರು ನನ್ನ ಕೇಳಿದ್ರೆ ಟಾಪ್ 2ನಲ್ಲಿ ಅವರಿದ್ದರೆ ಆಶ್ಚರ್ಯನೇ ಪಡೋಂಗಿಲ್ಲ. ಲೈಕ್ ಈಸ್ ಅ ವೆರಿ ಟಫ್ ಕಂಟೆಂಡರ್ ಆ್ಯಂಡ್ ಈಸ್ ಅ ವಾರಿಯರ್ ಆ್ಯಂಡ್ ಈ ಹ್ಯಾಸ್ ದಟ್ ಪೇಷನ್ಸ್. ಯಾಕಂದರೆ ಈ ಗೇಮಲ್ಲಿ ಮೇನ್ ಇರೋದೇ ಪೇಷನ್ಸು, ಅದು ಅವರಲ್ಲಿ ತುಂಬ ಇದೆ. ಸರಿ, ಕನ್ನಡ ಬಿಗ್ ಬಾಸಲ್ಲಿ ನಿಮ್ಮ ಸಪೋರ್ಟ್ ಯಾರಿಗೆ? ಗಿಲ್ಲಿಗೆ. ಯಾಕೆ ಅವ್ರಿಗೇನೆ? ಅವ್ರು ನಿಯತ್ತಾಗಿ ಆಡ್ತಿದ್ದಾರೆ ಅದಕ್ಕೆ. ಮುಗ್ಧತೆನೋ ಮೊಕ್ಕವಾಡ ಕಾಮಿಡಿ ಅನ್ನೋದೊಂದು ಇಟ್ಕೊಂಡು ಆಡ್ತಿದ್ದಾನೆ. ಸೊ ಅವ್ನು ಗೆಲ್ಲಕ್ಕಾಗಲ್ಲ ಅಂತಾರೆ, ಅದ್ರ ಬಗ್ಗೆ ಏನು ಹೇಳ್ತೀವಿ? ಇಲ್ಲ ಅವನೇ ಗೆಲ್ಲೋದು, ಅವನೇ ಫೈನಲಿಸ್ಟ್ಗೆ ಹೋಗೋದು. ಅವ್ನು ಕಾಮಿಡಿಯಲ್ಲಿ ಆಡಿದ್ರು ಕರೆಕ್ಟಾಗಿ ಹೇಳ್ಬೇಕಾಗೋದನ್ನು. ಓಕೆ, ಬಿಗ್ ಬಾಸಲ್ಲಿ ಇವರು ಫೇಕ್ ಅಂದರೆ ಯಾರು? ಅಶ್ವಿನಿನೇ. ಯಾಕೆ? ಅವರು ಸ್ವಲ್ಪ ಮಾತಾಡೋವೇ ಕರೆಕ್ಟಾಗಿಲ್ಲ. ಯಾರಿಗೆ ಅರ್ಟ್ ಆಗಲ್ಲ ಅನ್ನೋದು ನೋಡೋದಿಲ್ಲ, ಮಾತಾಡ್ಬಿಡ್ತಾರೆ. ಬಟ್ ಅವ್ರು ನೋಡ್ಕೋತಾರೆ ಅಷ್ಟೇ. ಸೊ ಅವ್ರು ನನಗೆ ಇಷ್ಟ ಇಲ್ಲ. ಡೌರಾಣಿ ಅಂದರೆ ಯಾರು? ಜಾನ್ವಿ ಅನ್ಸುತ್ತೆ. ಯಾಕೆ? ಯಾಕಂದರೆ ಅವರು ಆ ಕಡೆನೂ ಚೆನ್ನಾಗಿರ್ತಾರೆ, ಈ ಕಡೆನೂ ಚೆನ್ನಾಗಿರ್ತಾರೆ. ಅವ್ರ ಜೊತೆ ಯಾರು ಚೆನ್ನಾಗಿರ್ತಾರೆ ಅವ್ರ ಜೊತೆ ಚೆನ್ನಾಗಿರ್ತಾರೆ. ಸೊ ಅದಕ್ಕೆ ಈ ವೀಕ್ ಮನೆಯವ್ರಿಗೆ ಯಾರು ಬರ್ಬೇಕಂತೀರಾ? ಈ ವೀಕ್ ಮನೆಯಿಂದ ಆಚೆ ಅಶ್ವಿನಿನ ಬರೋಕ್ಕೆ ಇಷ್ಟಪಡ್ತೇನೆ. ಯಾಕೆ? ಅವ್ರು ನನಗೆ ಇಷ್ಟ ಇಲ್ಲ ಅಲ್ಲಿರೋದು, ಅದಕ್ಕೆ. ಟಾಪ್ 1 ಯಾರು ಬರ್ಬೋದು? ರಘು ಬರ್ಬೋದು. ಟಾಪ್ 2ಲಿ
ಗಿಲ್ಲಿ ಕನ್ನಡ ಬಿಗ್ ಬಾಸಲ್ಲಿ ಯಾರು ವಿನ್ನರ್ ಆಗಬಾರ್ದು? ವಿನ್ನರ್ ಬಂದು ನನಗೆ ಬಂದು ಅಶ್ವಿನಿ ಆಗಬಾರ್ದು ಅಂತ. ಯಾಕೆ? ಓವರಾಗಿ ಆಡ್ತಾರೆ. ಸೊ ಜಾಸ್ತಿ ಅವ್ರ ಮೇಲೆ ಸ್ಕೋಪ್ ತಗೋತಾರೆ, ಅದರಿಂದ ಇಷ್ಟ ಇಲ್ಲ ಅವರು. ಯಾರು ವಿನ್ ಆಗಬೇಕು? ವಿನ್ ಬಂದು ನನಗೆ ಗಿಲ್ಲಿ ಆಗಬೇಕಂತ. ಯಾಕೆ ಗಿಲ್ಲಿನೇ? ಅವರು ಎಂಟರ್ಟೈನ್ಮೆಂಟ್ ಮಾಡ್ತಾರೆ ಮತ್ತು ಅವರು ಗೇಮ್ಸ್ ಚೆನ್ನಾಗಿ ಆಡ್ತಾರೆ. ಸೊ ಅದರಿಂದ ಅವರು ವಿನ್ ಆಗಬೇಕಂತ ನನ್ನ ಒಪಿನಿಯನ್. ಫೇಕ್ ಅಂದರೆ ಯಾರು ಬಿಗ್ ಬಾಸಲ್ಲಿ? ಧ್ರುವಂತ್. ಯಾಕೆ? ಅವರು ರಕ್ಷಿತನ ಜೊತೆ ತಂಗಿ ಅಂದ್ಕೊಂಡು ಅವಳ ಥರನೇ ಆ್ಯಕ್ಟ್ ಮಾಡಿ ತೋರಿಸಿದ್ರು. ಸೊ ಅದರಿಂದ ಅವಳಿಗೆ ಹರ್ಟ್ ಆಯಿತು. ಆದ್ದರಿಂದ ನನಗೆ ಅವರು ಫೇಕ್ ಅಂತ ಅನಿಸ್ತಿತ್ತು ಅಲ್ಲಿ ಅವರು ಅನಿಸುತ್ತೆ. ಈ ವೀಕ್ ಮನೆಯವ್ರಿಗೆ ಯಾರು ಹೋಗ್ಬೇಕಂತೀರಾ? ಈ ವೀಕು ನನ್ನ ಪ್ರಕಾರ ಅಶ್ವಿನಿ ಹೋಗ್ಬೇಕು ಅನಿಸುತ್ತೆ. ಕನ್ನಡ ಬಿಗ್ ಬಾಸಲ್ಲಿ ಯಾರು ವಿನ್ ಆಗ್ಬೇಕಂತೀರಾ? ಗಿಲ್ಲಿ. ಯಾಕೆ ಅವರೇ? ಅವ್ರು ಟ್ರೂಲಿ ಎಂಟರ್ಟೈನರ್. ಅವರು ಎಂಟರ್ಟೈನ್ ಮಾಡ್ತಿದ್ದಾರೆ. ಅವರು ಫೇಕ್ ಮುಖವಾಡ ಹಾಕೊಂಡು ಏನೂ ಇದು ಮಾಡ್ತಿಲ್ಲ. ಅವ್ರೇನು ಪರ್ಸ್ನಾಲಿಟಿ ಅವ್ರದ್ದೇನಿದೆ ಹೊರಗಡೆ ಅದೇ ಪರ್ಸ್ನಾಲಿಟಿ ಶೋ ಮಾಡ್ತಿದ್ದಾರೆ ಬಿಗ್ ಬಾಸಲ್ಲೂ. ಅದಕ್ಕೆ ಗಿಲ್ಲಿ. ಫೇಕ್ ಅಂತ ಯಾರು ಹೇಳ್ತೀರಾ? ಅಂದರೆ ಅಶ್ವಿನಿ, ಜಾಹ್ನವಿ. ಯಾಕೆ ಅಶ್ವಿನಿ? ಅವರು ಮುಖವಾಡ ಅವರು ಹಿಂಗೆ ಪ್ರಿಪೇರ್ ಮಾಡ್ಕೊಂಡು ಬಂದ್ಬಿಟ್ಟಿದ್ದಾರೆ. ಹಿಂಗೆ ಆಡಬೇಕು, ಈಗ ಬಿಗ್ ಬಾಸ್ ನೋಡಿ ಪ್ರಿಪೇರ್ ಮಾಡ್ಕೊಂಡು ಬಂದಿದ್ದಾರೆ ಹಿಂಗೆ ಆಡಬೇಕು ಅಂತ. ಅದ್ರ ಪ್ರಕಾರ ಆಡ್ಕೊಂಡು ಹೋಗ್ತಿದ್ದಾರೆ. ಜಗಳ ಮಾಡೋದೇ ಅದು ಪರ್ಸ್ನಾಲಿಟಿ ಅಂತ ತಿಳ್ಕೊಂಡು ಹಾಗೆ ಆಡ್ತಿದ್ದಾರೆ. ಟಾಪ್ 1 ಯಾರು ಬರಬೇಕು? ಟಾಪ್ 1 ಗಿಲ್ಲಿ. ಟಾಪ್ 2 ಅಲ್ಲಿ ರಕ್ಷಿತಾ. ಎರಡು ಊಸರವಳ್ಳಿ ಅಂದರೆ ಅದು ಯಾರು? ರಾಶಿಕಾ. ಯಾಕೆ? ಅವರು ಈ ಟೀಮಿಂದ ಆ ಟೀಮ್ ಚೇಂಜ್ ಆಗ್ತಾನೆ ಇರ್ತಾರೆ. ಅದಕ್ಕೆ ಗುಂಪುಗಾರಿಕೆ. ಈ ವೀಕ್ ಮನೆಯವ್ರಿಗೆ ಯಾರು ಹೋಗ್ಬೇಕಂತೀರಾ? ವೀಕು ಧನುಷ್. ಯಾಕೆ? ಅವರ ಪ್ರತಿಭೆನ ಅವ್ರೇನು ತೋರಿಸ್ಕೊತಾನೆ ಇಲ್ಲ. ಅಭಿ ಅವ್ರ ಧನುಷ್ ಇಬ್ಬರಲ್ಲಿ ಒಬ್ರು. ಮತ್ತು ಅಶ್ವಿನಿ ಅವರು ಗಿಲ್ಲಿ ಅವ್ರಿಗೆ ಒಂದು ಮಾತು ಹೇಳ್ತಾರೆ, ನಿನ್ನ ಯೋಗ್ಯತೆ ಎಷ್ಟು ಅಂತ ನನಗೆ ಗೊತ್ತು, ನೋಡಿದ್ದೀನಿ ಹೋಗು ಅಂತಾರೆ. ಬಟ್ ಇಲ್ಲಿ ಹೊರಗಡೆನೇ ಬೇರೆ ಥರ ಇದೆ, ಅದ್ರ ಬಗ್ಗೆ ಏನು ಹೇಳ್ತೀರಾ? ಗಿಲ್ಲಿ ಯೋಗ್ಯತೆ ಇಡೀ ಕರ್ನಾಟಕ ಜನತೆನೇ ನೋಡ್ತಿದೆ. ಅವರಿಗೆ ಗೊತ್ತು, ಜನರಿಗೆ ಗೊತ್ತು. ಕನ್ನಡ ಬಿಗ್ ಬಾಸಲ್ಲಿ ನಿಮ್ಮ ಸಪೋರ್ಟ್ ಯಾರಿಗೆ? ಗಿಲ್ಲಿ ಅವ್ರಿಗೆ. ಯಾಕೆ ಅವ್ರಿಗೇನೆ? ಗಿಲ್ಲಿ ಒಂದು ಸೈಡ್ ಆದರೆ ಒಂಥರ ನಮ್ಮ ಜೈನಿಂಗ್ ದರ್ಶನ ಅವ್ರು ಹೇಳ್ತಾರಲ್ಲ, ಒಂದು ಫಿಲಮ್ ಇಂಡಸ್ಟ್ರಿನೇ ಬೇರೆ, ನಾನೇ ಬೇರೆ ಸಪ್ರೇಟ್ ಅಂತ ಆ ಥರ ಇದ್ದಂಗೆ ಇಡೀ ಟೀಮ್ನೇ ಆಡಿಸ್ತಾ ಇದೆ ಅವ್ರೊಬ್ಬರೇ. ಅದಕ್ಕಾಗಿ ನಮ್ಗೆ ಬಲಿಷ್ಠ. ಓಕೆ, ಯಾರು ಫೇಕ್ ಅಂತೀರಾ ಬಿಗ್ ಬಾಸ್ ಮನೇಲಿ? ಅಶ್ವಿನಿ ಮೇಡಮು ಸ್ವಲ್ಪ ಫೇಕ್ ಮಾಡ್ತಾರೆ. ಅದ್ರ ಜೊತೆ ಧ್ರುವಂತ್ ಅವರು. ಅವ್ರಿಗಿಬ್ಬರು ಬಕೆಟ್ ಹಿಡಿದಂದ್ರೆ ಜಾಹ್ನವಿ ಅವರು. ಜಾಹ್ನವಿ ಅವ್ರನ್ನೇ ಬಕೆಟ್ ಅಂತ ಯಾಕಂದ್ರೆ ಅವ್ರು ಯಾವಾಗಲೂ ಸ್ವಂತ ಆಡ್ದಿಂದ ಆಡೇ ಇಲ್ಲ. ಅಲ್ಲಿ ಹೋಗೋದು ಅವ್ರು ಸಪ್ರೇಟ್ ಅವ್ರ ಪರ ಮಾಡೋದು. ಅಶ್ವಿನಿ ಮೇಡಮ್ ಹೊಸ್ಕೊಂಡೋಗಿರ್ತಾರೆ. ಇವ್ರು ಹೋಗ್ಬಿಟ್ಟು ಅವರು ಕರೀರಿ ಅಂತ ಹೇಳಿರೋದೇ ಇಲ್ಲ, ಇವರು ಕರೀರಿ ಅಂತ ಹೇಳಿರ್ತಾರೆ. ಓಕೆ, ಬಿಗ್ ಬಾಸ್ ಮನೇಲಿ ಇವ್ರನ್ನ ನೋಡೋಕ್ಕಾಯ್ತಲ್ಲ, ಇವ್ರು ಮನೇಲಿರೋದು ಎಷ್ಟು, ಮೊದಲು ಮನೆಯಿಂದ ಹೊರಗೆ ಕಳಿಸಿ ಅಂದರೆ ಅದು ಯಾರು? ಅದು ದೇವರನೇ ಅಶ್ವಿನಿ ಮೇಡಮೇ. ಯಾಕೆ? ದಿನ ಜಗಳ ನಮ್ಮದು ಸಾವಿರಾರು ಟೆನ್ಷನ್ಗಳಿಂದ ಆಚೆ ಬಂದಿರ್ತೀವಿ. ನಾವು ಟಿ ವಿ ಮುಂದೆ ಕೂತ್ಕೊಳ್ಳೋದು ನೆಗಾಡಬೇಕು ಅಂತ. ಅದನ್ನು ಬಿಟ್ಬಿಟ್ಟು ಅವ್ರು ಬರೀ ಜಗಳನೇ ಮಾಡ್ತಾ ಕೂತ್ಕೊಂಡ್ರೆ ಅದೇ ಕೆಲಸ ನಮ್ಮ ಮನೆ ಮಾಡ್ತಾರೆ ಡೈಲಿ. ನಾವು ಟಿ ವಿಯಾಗಿ ನೋಡಬೇಕು, ನಾವು ಹೊರಗಡೆ ಮಾಡ್ಬೋದಲ್ಲ. ಓಕೆ, ಕಲರ್ಸ್ ಕನ್ನಡ ನಂಬರ್ 1 ಚಾನಲ್ ಆಗಿದೆ. ಏನಕ್ಕೆ ಆಗಿರ್ಬೋದು ಅನ್ಸುತ್ತೆ? ಗಿಲ್ಲಿ ಅವರಿಂದ ಸರ್ ಏನಿಲ್ಲ, ಎಂಟರ್ಟೈನ್ಮೆಂಟ್ ಚೆನ್ನಾಗಿ ಕೊಡ್ತಾರೆ. ಅವರು ಟಿ ಆರ್ ಪಿ ಕಿಂಗ್ ಅವರು. ಅದಕ್ಕೋಸ್ಕರ ಚೆನ್ನಾಗಿ ನಡೀತಿದೆ. ಈ ವೀಕ್ ಮನೆಯವ್ರಿಗೆ ಯಾರು ಬರ್ಬೇಕಂತೀರಾ? ಈ ವೀಕ್ ನಮ್ಮ ಪ್ರಕಾರ ಮೋಸ್ಟ್ಲಿ ಜಾಹ್ನವಿ ಅವರೇ ಬರ್ತಾರೆ. ಓಕೆ, ಅಶ್ವಿನಿ ಅವರು ಗಿಲ್ಲಿ ಅವ್ರಿಗೆ ಒಂದು ಮಾತು ಹೇಳ್ತಾರೆ, ನಿನ್ನ ಯೋಗ್ಯತೆ ಏನು ಅಂತ ನನಗೆ ಗೊತ್ತು ಅಂತಾರೆ. ಬಟ್ ಹೊರಗಡೆ ಇಲ್ಲಿ ಅವ್ರ ಯೋಗ್ಯತೆನೇ ಬೇರೆ ಇದೆ, ಅದ್ರ ಬಗ್ಗೆ ಏನು ಹೇಳ್ತೀರಾ? ಸರ್, ಮಿಡಲ್ ಕ್ಲಾಸ್ ಬಾಯ್ಸ್ ಯೋಗ್ಯತೆ ಬಗ್ಗೆ ಯಾರಿಗೂ ಮಾತಾಡೋ ಅಧಿಕಾರ ಇಲ್ಲ. ಯಾಕಂದ್ರೆ ಅವ್ರು ಸ್ವಂತ ಮೇಲೆ ಅವ್ರು ನಿಂತ್ಕೊಂಡು ಅವ್ರಿಗೆ ಸಂಪಾದನೆ ಮಾಡೋದು. ಇನ್ನೊಬ್ರು ಅಳತೆ ದುಃಖ ನೋಡ್ಕೊಂಡು ಅವ್ರ ಬಗ್ಗೆ ಹಿಡಿಬೇಕು ಅನ್ನೋ ಬುದ್ಧಿ ಅವ್ರಿಗೆ ಇರಲ್ಲ. ಸೊ ಅವ್ರ ಬಗ್ಗೆ ಯೋಗ್ಯತೆ ಬಗ್ಗೆ ಮಾಡ್ಬೇಕು ಅಂದ್ರೆ ಇವ್ರು ಯಾಕಿದ್ರು ನೋಡ್ಕೊಳ್ಳಿ ಫಸ್ಟ್.